ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗದಿರಿ ಅಂದ್ಕೊಂಡು ನಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡಕತ್ತೇನಿ. ಇವತ್ತು ನಮ್ಮ ಊರಾಗ ಶರಣ ಬಸವೇಶ್ವರ ಜಾತ್ರೆ ಐತಿ. ಅದ್ರದ್ದು ಸ್ವಲ್ಪ ಕ್ಲಿಪ್ ನಿಮ್ಮ ಮುಂದೆ ತೋರಿಸ್ಬೇಕು. ಯಾವ ರೀತಿ ಜಾತ್ರೆ ಆಕೈತಿ ಅಂಥೇಳಿ ಈ ವಿಡಿಯೋನ ಶೂಟ್ ಮಾಡತ್ತೀನಿ. ಬೆಳಗ್ಗೆ ಜಲ್ದಿನ ಎದ್ದು ಎಲ್ಲರೂ ಅವ್ರವ್ರ ಬಾಕಲ್ದಾಗ ದೊಡ್ಡದಾಗಿ ರಂಗೋಲಿ ಹಾಕಕತ್ತಾರ. ಯಾಕಂದ್ರೆ ದೇವ್ರ ಮೆರವಣಿಗೆ ಊರಾಗ ಬರುತ್ತೆ. ನಾನು ಕೂಡ ನಮ್ಮ ಮನೆ ಬಾಕಲ್ದಾಗ ರಂಗೋಲಿ ಹಾಕಿ ಮನಿನ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಂತೇಳಿ ಕಲ್ಲು ಒರೆಸ್ಲಿಕ್ಕತ್ತೇನಿ. ಈ ವಿಡಿಯೋ ಒಮ್ಮೆ ನಾನು ಆಲ್ರೆಡಿ ಈಗ ಯೂಟ್ಯೂಬ್ದಾಗ ಅಪ್ಲೋಡ್ ಮಾಡಿದ್ದೆ, ಬಟ್ ಏನೋ ಗೊತ್ತಿಲ್ಲ ಕಾಪಿರೈಟ್ ಬಂತು. ಅದಕ್ಕೋಸ್ಕರ ಡಿಲೀಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡತ್ತೇನಿ. ಕೆಲಸ ಎಲ್ಲ ಮುಗಿಸ್ಕೊಂಡು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡ್ಲಿಕ್ಕತ್ತೇನಿ. ಯಾಕಂದ್ರೆ ಇವತ್ತು ಮಧ್ಯಾಹ್ನ ಅಡುಗೆ ನಾ ಮಾಡೋಂಗಿಲ್ಲ ಮನ್ಯಾಗ, ಹೊರಗೆ ಪ್ರಸಾದ ಇರ್ತೈತಿ. ಅದಕ್ಕೋಸ್ಕರ ಉಪ್ಪಿಟ್ಟು ಮಾಡಿ ಇಟ್ಟು ಸ್ನಾನ ಮಾಡಿ ದೇವ್ರ ಪೂಜೆನೆಲ್ಲ ಮಾಡ್ಕೊಳತ್ತೀನಿ. ನೀವು ವಿಡಿಯೋದಾಗ ಏನು ನೋಡತ್ತೀರಲ್ಲ, ಇಷ್ಟು ಫಾಸ್ಟ್ ನಾ ಏನು ಪೂಜೆ ಮಾಡಿಲ್ಲ. ನನ್ನ ಮಗನ ಜೊತೆ ನಿಧಾನವಾಗೇ ಮಾಡೀನಿ. ಬಟ್ ಆ ವಿಡಿಯೋ ಕ್ಲಿಪ್ಪಿಂಗ್ ಜಾಸ್ತಿ ಟೈಮ್ ತೊಗೊಳ್ತೈತಿ ಅಂಥೇಳಿ ಸ್ವಲ್ಪ ವಿಡಿಯೋದು ಸ್ಪೀಡ್ನ ಜಾಸ್ತಿ ಮಾಡೀನಿ ಅಷ್ಟೇ. ಪೂಜೆ ಎಲ್ಲ ಮುಗಿಸ್ಕೊಂಡು ನನ್ನ ಮಕ್ಕಳಿಗೆ ನಾನು ರೆಡಿ ಮಾಡಬೇಕು. ಯಾಕಂದರೆ ದೇವಸ್ಥಾನಕ್ಕೆ ಹೋಗಿ ಕಾಯಿನ ಓಡಿಸ್ಕೊಂಬರ್ಬೇಕಾಗೈತಿ. ಅದಕ್ಕೋಸ್ಕರ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಅವ್ರನ್ನೂ ಕೂಡ ರೆಡಿನ ಮಾಡ್ತಾಯಿದ್ದೀನಿ. ನನ್ನ ಮಗಾಗ ಹೊಸ ಬಟ್ಟೆ ಹಾಕೋ ಹೋಗಪ್ಪ ಅಂತಂದ್ರೆ, ಇಲ್ಲ ನೀನ ಬರ್ಬೇಕಂತೇಳಿ ಬಂದು ಇಲ್ಲಿ ದೇವ್ರ ರೂಮ್ನಾಗ ಕಿತಾಪತಿ ಮಾಡಾಕತ್ತಾನ. ಅದು ಕಿತ್ತಿಡೋದು ಇದು ಕಿತ್ತಿಡೋದು, ಹೂ ಏರಿಸ್ತೀನಿ, ನಾನು ಪೂಜೆ ಮಾಡ್ತೀನಿ ಅಂಥೇಳಿ ತಲೆ ತಿನ್ನಾಕತ್ತಾನ. ಅಷ್ಟಾದರೂ ಅವ ಎಷ್ಟು ಹೇಳಿದ್ರು ಹೊರಗೆ ಹೋಗಲಿಲ್ಲ. ನನ್ನ ಜೊತೆನೇ ಬಂದು ಅಲ್ಲಿ ಕೂತ್ಕೊಳ್ಳೋದು ಇಲ್ಲಿ ಕೂತ್ಕೊಳ್ಳೋದು ಭಾಳ ತಲೆ ತಿನ್ನಾಕತ್ತಾನ. ಲಾಸ್ಟಿಗೆ ಓದನ್ ಕಡೆಗೆ ಕೂಡ ಮುರಿದು ಹಾಕಾಕತ್ತಿದ್ದ. ಬೆದರಿಸಿ ಅವನು ಹೊರಗೆ ಹಾಕಿ ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗಿಸಿದೆ ನಾನು. ನೀವು ನೋಡ್ತಿರ್ಬೋದು ನಮ್ಮ ಮನೆ ದೇವರು ಕಾರಡಿಗೆ ಈರಭದ್ರೇಶ್ವರ. ಇದು ಪೂಜೆ ಎಲ್ಲ ಕಂಪ್ಲೀಟಾಗಿ ಆಯಿತು ಇವತ್ತು. ಆ್ಯಕ್ಚುಲಿ ನಮ್ಮ ಮನ್ಯಾಗ ಹೆಣ್ಮಕ್ಳು ಪೂಜೆ ಮಾಡೋ ಪದ್ಧತಿ ಭಾಳ ಕಮ್ಮಿ. ಯಾವಾಗಲೂ ಈರಣ್ಣ ಮನೆದೇವ್ರು ಇರೋರು ಗಂಡು ಮಕ್ಕಳೇ ಪೂಜೆ ಮಾಡ್ಬೇಕನ್ನೋ ಒಂದು ಪದ್ಧತಿ ಐತಿ ನಮ್ಮ ಮನ್ಯಾಗ. ಬಟ್ ಇವತ್ತು ನಮ್ಮ ಮನೆಯವ್ರು ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ನಾನು ಪೂಜೆ ಮಾಡಬೇಕಾಯ್ತು. ಇಲ್ಲಿ ನೋಡ್ರಿ, ಹೂ ಕೂಡ ಬಂದಿತ್ತು. ಇಲ್ಲೇ ತೊಗೊಂಡು ಇಬ್ಬರು ಹಾಕೋಬೇಕು. ನಾನು ನನ್ನ ಮಗಳನ್ನೆಲ್ಲ ಫುಲ್ ಕಂಪ್ಲೀಟಾಗಿ ರೆಡಿ ಮಾಡಿ ನಮ್ಮ ಮನೆ ಕಡೆ ಒಬ್ರು ಅಜ್ಜಿ ಟಿ ವಿ ನೋಡೋಕಂತ ಬಂದು ಕೂತಿದ್ರು. ಹಂಗೆ ಅವ್ರ ಮನೆ ಸ್ವಲ್ಪ ದೂರ ಆಗತ್ತೆ, ಮೆರವಣಿಗೆ ಕಾಣಂಗಿಲ್ಲ. ಇಲ್ಲೇ ನಮ್ಮ ಮನೆಯೊಳಗೆ ಬಂದು ಕೂತ್ಕೊಂಡಿದ್ರು. ನೋಡ್ರಿ, ಈಗ ಮೆರವಣಿಗೆ ಬಂತು. ನಾವು ಎಲ್ಲ ಫುಲ್ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಅಷ್ಟ್ರಾಗ ಈ ಮೆರವಣಿಗೆಯೊಳಗೆ ಶರಣ ಬಸವೇಶ್ವರ ಫೋಟೋ ಮತ್ತು ತಂದಿರ್ತಾರೆ. ಆಗ ನಾ ಏನು ಸಾಮೂಹಿಕ ಮದ್ವೆ ಅದಾವ ಅಂತ ಹೇಳಿದ್ನಲ್ಲ, ಮದ್ವೆ ಜೋಡಿಗಳು ಕೂಡ ಇಲ್ಲಿ ಮೆರವಣಿಗೆ ಜೊತೆ ಬಂದಿರ್ತಾವೆ. ಕೆಲವೊಂದಿಷ್ಟು ಜೋಡಿಗಳು ಅವ್ರ ಮನೆ ಸಮೀಪ ಬಂದಾಗ ಅಲ್ಲೇ ಹೋಗ್ತಾರೆ. ಇನ್ನು ಕೆಲವೊಂದಿಷ್ಟು ಜೋಡಿಗಳು ಅದಾವೆ. ಇಲ್ಲಿ ಒಟ್ಟಾರೆ 15 ಮದ್ವೆ ಇದು. ಇಲ್ಲಿ ನೋಡ್ರಿ, ನಾನು ಮತ್ತು ನಮ್ಮ ಬಾಜು ಮನೆ ಅತ್ತಿ ಕೂಡಿ ಪೂಜೆ ಮಾಡ್ಲಿಕ್ಕತ್ತೀವಿ. ಒಬ್ಬೊಬ್ಬರೇ ಮಾಡ್ಕೊತ ನಿಂತು ಸ್ವಲ್ಪ ಲೇಟ್ ಆಕೈತಿ. ಯಾಕಂದ್ರೆ ಪ್ರತಿಯೊಂದು ಮನೆ ಮುಂದೆ ಹೋಗುವಾಗ ಪ್ರತಿಯೊಬ್ಬರು ಪೂಜೆ ಮಾಡ್ತಾರೆ. ಅವ್ರವ್ರ ಭಕ್ತಿಗೆ ಅನುಸಾರ ಪೂಜೆ ಮಾಡ್ತಾರೆ. ಹಣ್ಣು ಕಾಯಿ ಕೊಡೋರು ಕೊಡ್ತಾರೆ, ಹಂಗೆ ಜಸ್ಟ್ ಪೂಜೆ ಮಾಡೋರು ಹಾಗೆ ಸಕ್ಕರೆ ನೈವೇದ್ಯ ಕೊಡೋರು ಕೊಡ್ತಾರೆ. ನೀವು ಇದೇ ವಿಡಿಯೋದ ಈ ಟ್ಯಾಕ್ಟ್ರ್ ಹಿಂದನ ಮದುವೆ ಆದಂಥ ಕೆಲವೊಂದಿಷ್ಟು ಜೋಡಿಗಳದಾವ, ನೀವು ನೋಡ್ಬೋದು. ಅಲ್ಲಿ ಹೋಗಿ ಅಕ್ಕಿ ಕಾಳು ಹಾಕಕ್ಕೆ ಆಗಂಗಿಲ್ಲ, ಬೇರೆ ಕಡೆಯಿಂದ ಬಂದವ್ರು ಇರ್ತಾರೆ ಅಂಥೇಳಿ ಹೋಗುವಾಗ ಕೆಲವೊಂದಿಷ್ಟು ಜನ ಅಕ್ಕಿ ಕಾಳು ಹಾಕ್ತಾರೆ. ಮನೆ ಮುಂದೆ ಬಲೂನ್ ಮಾರೋರು ಬಂದಿದ್ದರು. ನನ್ನ ಮಗ ಕೂಡ ಕೊಡಿಸು ಅಂತ ಗಂಟು ಬಿದ್ದ. ಬಟ್ ನಾವು ಯಾಕೆ ಕೊಡಿಸ್ಲಿಲ್ಲ, ಯಾಕಂದ್ರೆ ಅವ್ನು ತೊಗೊಂಡ್ಮೇಲೆ ನನ್ನ ಮಗಳಿಗೆ ಒಂಚೂರು ಆಡೋಕ್ಕೆ ಕೊಡೋಲ್ಲ. ಮೆರವಣಿಗೆ ಎಲ್ಲ ಮುಂದೆ ಹೋದ್ಮೇಲೆ ನಾವು ದೇವಸ್ಥಾನಕ್ಕೆ ಕೂಡ ಬಂದ್ವಿ. ಈ ವಿಡಿಯೋ ಮಾಡೋಕ್ಕೆ ನಾನು ನಮ್ಮ ಪಕ್ಕದ ಮನೆ ಹುಡುಗನ ಕೈಲಿ ಕೊಟ್ಟಿದ್ದೆ. ಇದೇ ಶರಣ ಬಸವೇಶ್ವರ ದೇವಸ್ಥಾನ. ಶರಣ ಬಸವ ಅಂಥೇಳಿ ಇಬ್ಬರು ದೇವರು ಒಟ್ಟಾರೆ ಇರ್ತಾರೆ. ಅವರು ಯಾವಾಗಲೂ ನೀವು ಶರಣ ಬಸವೇಶ್ವರ ಅಂತ ಯಾವಾಗ ಕೇಳಿದ್ರಿ, ಇವ್ರ ಮೂರ್ತಿಗಳು ಜೋಡಿ ಮೂರ್ತಿಗಳಾಗೇ ಇರ್ತಾವೆ. ದೇವಸ್ಥಾನಕ್ಕೆಲ್ಲ ಹೋಗಿ ನಾವು ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡಿದ್ವಿ. ಹುಡುಗಾಗ ವೀಡಿಯೋ ಮಾಡ್ಕೊಂಡು ಕೊಡು ಅಂತ ಹೇಳಿದ್ನಲ್ಲ, ಅವ್ನು ಕಂಪ್ಲೀಟಾಗಿ ಇಡೀ ದೇವಸ್ಥಾನ ಎಲ್ಲ ಈ ವಿಡಿಯೋದಾಗ ತೋರಿಸ್ಕೊಟ್ಟಾನ. ಇದು ರೀಸೆಂಟಾಗಿ ಕಟ್ಟಿರುವಂಥ ದೇವಸ್ಥಾನ. ಮೊದಲೆಲ್ಲ 25 ವರ್ಷದಿಂದ ಇಲ್ಲಿ ಪುರಾಣ ನಡ್ಕೊಂಡು ಬರ್ತಾಯಿದೆ. ಹಾಗೆ ಸಾಮೂಹಿಕ ಮದುವೆ ಆಗ್ತಾಯಿದೆ. ಬಟ್ ದೇವಸ್ಥಾನ ಕಟ್ಟಿರಲಿಲ್ಲ. ರೀಸೆಂಟಾಗಿ ಅಂದರೆ ಹೋದ ವರ್ಷ ಇದರದ್ದು ಉದ್ಘಾಟನೆ ಮಾಡಿದರು. ಹೋದ ವರ್ಷದಿಂದ ಇದೇ ದೇವಸ್ಥಾನದಲ್ಲಿ ಪುರಾಣ ಹೇಳೋದು ಹಾಗೆ ಮದುವೆ ನಡೀತಾ ಇದೆ. ಅದಕ್ಕೂ ಮುಂಚೆ ಹನುಮಂತ ದೇವ್ರ ಗುಡಿಯಲ್ಲಿ ಈ ಫಂಕ್ಷನ್ ಎಲ್ಲ ನಡೀತಾ ಇತ್ತು. ಇದು ನೋಡಿ, ಲಾಸ್ಟ್ ಕಂಪ್ಲೀಟ್ ವ್ಯೂ ಇದು ದೇವಸ್ಥಾನದ್ದು. ನಾನು ನಮ್ಮ ಪಕ್ಕದ ಮನೆಯವ್ರ ಜೊತೆ ಹೋಗಿದ್ನಲ್ಲ, ಅಲ್ಲೊಂದೆರಡು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡಿದ್ದೆ. ಅದನ್ನು ಇಲ್ಲಿ ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ.
ಅವ್ರು ಕೇಳೇ ಈ ಫೋಟೋಸ್ನ ಹಾಕಿದ್ದೀನಿ. ಕೆಲವ್ರು ಬೇಡ ಅಂತ ಹೇಳ್ತಿರ್ತಾರೆ, ಅದಕ್ಕೋಸ್ಕರ ಹಾಕು ನಡೀತೈತಿ, ನಮ್ಮನ್ನೇನು ಗುರ್ತಿಡ್ದು ಬಂದು ಮಾತಾಡ್ಸೋರು ಯಾರಿದ್ದಾರೆ ಅಂತ ಹೇಳಿದರು. ಅದಕ್ಕೋಸ್ಕರ ಒಂದೆರಡು ಫೋಟೋಸ್ನ ಹಾಕಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ನಮ್ಮ ಅಪ್ಪ ಬಂದಿದ್ದರು. ನನ್ನ ಮಗಳು ಅವ್ರ ಜೊತೆ ಹೋಗಿ ಆಟ ಆಡ್ತಾಯಿದ್ಲು. ಅವಳ ಡ್ರೆಸ್ ಬಂದ ತಕ್ಷಣ ಚೇಂಜ್ ಮಾಡಿದೆ, ಯಾಕಂದರೆ ಸ್ವಲ್ಪ ರಫ್ ಆಗಿತ್ತು, ನೆಟ್ ಬಟ್ಟೆ ಅಲ್ವಾ, ಚುಚ್ಚತ್ತೆ ಅಂತ ಹೇಳ್ಬಿಟ್ಟು ಸಾಫ್ಟಾಗಿರೋದೊಂದು ಫ್ರಾಕ್ ಹಾಕಿ ಕೊಟ್ಟೆ. ಚಿಕ್ಕ ಕ್ಲಿಪ್ಪು. ನನ್ನ ಮಗ ನೋಡಿ ಯಾವ ರೀತಿ ಪೋಸ್ ಕೊಡ್ತಾನೆ. ಈ ಕಡೆ ನೋಡೋ ಅಂದರೆ ನೋಡ್ತಾನೆ ಇಲ್ಲ, ಆ ಕಡೆ ನೋಡಿ ಪೋಸ್ ಕೊಡ್ತಾನೆ. ಫೋಟೋ ಅದು ತೆಗಿಯೋಕೆ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಜಾಸ್ತಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.